ನಾನಿವತ್ತು ನಿಮಗೆ ನೀವು ಇಂಡಿಯಾದಿಂದ ಕೆನಡಾಗೆ ಬಂದಾಗ ಫಸ್ಟ್ ಟೈಮು ಜಾಬಿಗೆ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ರೆಸ್ಯೂಮೆನ ಹೇಗೆ ರೆಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು 2 ಕ್ವಿಕ್ ಟಿಪ್ಸ್‌ನ ಹೇಳ್ಬಿಡ್ತೀನಿ. ಸೊ ನಾವು ಇಂಡಿಯಾದಿಂದ ಬರ್ಬೇಕಾದ್ರೇನೆ ಒಂದು ರೆಸ್ಯೂಮೆನ ತಗೊಬಂದ್ಬಿಟ್ಟಿರ್ತೀವಿ ನಮ್ಮ ಜೊತೆ. ಅದನ್ನೇನೆ ನಾವು ಇಲ್ಲಿ ಜಾಬ್ ಏಜೆನ್ಸಿಗೆ, ಇಂಡೀಡಲ್ಲಿ, ಲಿಂಕ್ಡ್ಇನ್ನಲ್ಲಿ ಎಲ್ಲ ಹಾಕಕ್ಕೆ ಹೋಗ್ಬಾರ್ದು. ಯಾಕೆ ಗೊತ್ತಾ? ಇಲ್ಲಿ ನೀವು ಯಾವುದೇ ಜಾಬಿಗೆ ಅಪ್ಲೈ ಮಾಡಿದಾಗ ಅವ್ರು ನೋಡೋದಿಷ್ಟೇ. ನಿಮಗೆ ಅವ್ರಿಗೆ ರಿಕ್ವೈರ್ಮೆಂಟ್ ಇರೋ ಸ್ಕಿಲ್ಸ್ ಇದೆಯಾ? ಮತ್ತೆ ಆ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್‌ನ ನೀವು ಪ್ರೀವಿಯಸ್ ಜಾಬಲ್ಲಿ ಮಾಡಿದ್ದೀರಾ ಅಂತ. ಸೊ ನಾವು ನಮ್ಮ ಹಳೆ ರೆಸ್ಯೂಮೆಲಿ ಎಲ್ಲಾ ಥರ ಅನ್ವಾಂಟೆಡ್ ಥಿಂಗ್ಸ್‌ನ ಆಡ್ ಮಾಡ್ಬಿಟ್ಟು, ಅದನ್ನೇ ಎಲ್ಲಾ ಕಡೆ ಅಪ್ಲೈ ಮಾಡಿದ್ರೆ ಗ್ಯಾರಂಟಿ ನಮ್ಗೆ ಕಾಲ್ಸ್ ಬರಲ್ಲ. ಸೊ ನೀವ್ ಏನ್ ಮಾಡ್ಬೇಕು ಗೊತ್ತಾ? ನೀವು ಯಾವ ಜಾಬಿಗೆ ಅಪ್ಲೈ ಮಾಡ್ತಿದ್ದೀರೋ ಆ ಜಾಬ್‌ನ ಓಪನ್ ಮಾಡ್ಕೊಂಡು, ಆಮೇಲೆ ನಿಮ್ಮ ರೆಸ್ಯೂಮೆಲಿ ಆ ಜಾಬಿಗೆ ಬೇಕಾಗಿರುವಂತಹ ಸ್ಕಿಲ್ಸ್ ಇದ್ರೆ, ನೀವು ಅದನ್ನ ಅದೇ ವರ್ಡ್ಸ್‌ನ ತಗೊಂಡು ನಿಮ್ಮ ರೆಸ್ಯೂಮೆನ ಅಪ್ಡೇಟ್ ಮಾಡಿ. ಹಾಗೆ ಅದೇ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್‌ನ ಆ ವರ್ಡ್ಸ್ ಏನಿದೆಯೋ ಅದನ್ನೇ ನಿಮ್ಮ ರೆಸ್ಯೂಮೆಲಿ ಅಪ್ಡೇಟ್ ಮಾಡಿ, ನೀವು ಆಲ್ರೆಡಿ ಅದನ್ನ ಮಾಡಿದ್ರೆ. ಸೊ ಅದರಿಂದ ಏನಾಗುತ್ತಂದ್ರೆ, ಅವರು ಅದನ್ನ ನೋಡಿದ ತಕ್ಷಣ, ಓ ಇವ್ರು ಆಲ್ರೆಡಿ ಈ ಕೆಲಸನೆಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ರೆಸ್ಯೂಮೆನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ನೀವು ಏನ್ ಮಾಡ್ಬೇಕಂದ್ರೆ, ನಾವು ಇಂಡಿಯಾದಿಂದ ಬರ್ಬೇಕಾದ್ರೆ ನಮ್ಗೆ 5, 6 ಇಯರ್ಸ್, 10 ಇಯರ್ಸ್ ಎಕ್ಸ್‌ಪೀರಿಯನ್ಸ್ ಇರುತ್ತೆ. ಅದ್ರಲ್ಲಿ ಮ್ಯಾನೇಜರಿಯಲ್ ಎಕ್ಸ್‌ಪೀರಿಯನ್ಸು ಅಥವಾ ಸೀನಿಯರ್ ಎಕ್ಸ್‌ಪೀರಿಯನ್ಸ್ ಕೂಡ ಇರುತ್ತೆ. ನಾವು ನಮ್ಮ ಇಲ್ಲಿಗೆ ಬಂದ ತಕ್ಷಣ ನಮ್ಗೆ ಅಂಥದ್ದೇ ಒಂದು ಜಾಬ್ ಸಿಗೋದು ತುಂಬಾ ರೇರು. ಸೊ ನಾವೇನ್ ಮಾಡ್ಬೇಕಂದ್ರೆ, ನಾವು ಮತ್ತೆ ಬಿಗಿನಿಂಗಿಂದ ಸ್ಟಾರ್ಟ್ ಮಾಡ್ಬೇಕು. ಸೊ ನೀವಿವಾಗ ಎ.ಆರ್ ಕ್ಲರ್ಕಿಗೋ, ಎ.ಆರ್ ಅಸೋಸಿಯೇಟ್‌ಗೋ ರೋಲ್‌ಗೋ ಅಪ್ಲೈ ಮಾಡ್ತಾ ಇದ್ರೆ, ನನಗೆ 10 ಇಯರ್ಸ್ ಎಕ್ಸ್‌ಪೀರಿಯನ್ಸ್ ಇದೆ, ಮ್ಯಾನೇಜರಿಯಲ್ ಎಕ್ಸ್‌ಪೀರಿಯನ್ಸ್ ಇದೆ ಅಂತ ಹಾಕಿದ್ರೆ, ಅವರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ನೀವು ಓವರ್ ಕ್ವಾಲಿಫೈಡ್ ಅಂತ ರಿಜೆಕ್ಟ್ ಮಾಡ್ತಾರೆ. ಸೊ ನೀವೇನ್ ಮಾಡ್ಬೇಕು ಗೊತ್ತಾ ಅದಕ್ಕೆ? ನೀವು ಬರೀ ಆ ಜಾಬಲ್ಲಿ ಏನ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್‌ನ ಮೆನ್ಷನ್ ಮಾಡಿದಾರೋ, ಅದನ್ನ ನೀವು ಆಲ್ರೆಡಿ ಮಾಡಿದ್ರೆ, ನೀವು ಅದನ್ನಷ್ಟೇ ಹೇಳ್ಬೇಕು. ಓಕೆ, ನಾನು ಈ ಕೆಲಸಗಳನ್ನ ಮಾಡಿದ್ದೀನಿ. ಮತ್ತೆ ಅವ್ರು ಏನ್ ಸ್ಕಿಲ್ಸ್ ಕೇಳಿದಾರೋ ಅದು ನಿಮ್ಗಿದ್ರೆ ಅದೇ ಸ್ಕಿಲ್‌ನ ನೀವು ಅಪ್ಡೇಟ್ ಮಾಡಿ, ನಾ ಮಾಡಿದ್ದೀನಿ ಅಂತ. ಇಲ್ಲಿ ನೀವು ಎಷ್ಟು ವರ್ಷ ಕೆಲಸ ಮಾಡಿದೀರಾ, ನಿಮ್ ಡೆಸಿಗ್ನೇಷನ್ ಏನು, ಏನು ಮ್ಯಾಟರ್ ಆಗಲ್ಲ. ನೀವು ಈ ಈ ಅವ್ರು ಕೇಳಿರೋಂತಹ ಜಾಬ್‌ನ, ಅಂದ್ರೆ ಅವ್ರ ರಿಕ್ವೈರ್ಮೆಂಟ್‌ನ ನೀವು ಪ್ರೀವಿಯಸ್ ಕಂಪನಿಯಲ್ಲಿ ಆ ಕೆಲಸ ಮಾಡಿದೀರಾ ಅಷ್ಟೇ ಮ್ಯಾಟರ್ ಆಗೋದು. ಸೊ ಇದು ಎರಡನ್ನ ನೀವು ಫಾಲೋ ಮಾಡಿದ್ರೆ, ಮೋಸ್ಟ್ ಆಫ್ ದ ಟೈಮ್ ನಿಮ್ ರೆಸ್ಯೂಮೆ ಗ್ಯಾರಂಟಿ ಶಾರ್ಟ್ ಲಿಸ್ಟ್ ಆಗುತ್ತೆ, ಮತ್ತೆ ನಿಮ್ಗೆ ಕಾಲ್ ಕೂಡ ಬರುತ್ತೆ.